ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಮಿಥುನ ರಾಶಿಯ ಮಹಾಜನರೇ, ಇವತ್ತಿನ ಈ ವಿಡಿಯೋ ಕೇವಲ ಒಂದು ಸಾಧಾರಣ ಭವಿಷ್ಯವಲ್ಲ. ಇದು ನಿಮ್ಮ ಜೀವನದ ದಿಕ್ಸೂಚಿಯನ್ನು ಬದಲಾಯಿಸಲಿರುವ ಮಹಾ ಎಚ್ಚರಿಕೆಯ ವಾಣಿ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ನಿರಂತರ ಸಮಸ್ಯೆಗಳು, ಮಾನಸಿಕ ಕಿರಿಕಿರಿಗಳು ಮತ್ತು ನಿಮ್ಮ ಆಪ್ತರೇ ನಿಮಗೆ ನೀಡುತ್ತಿರುವ ದ್ರೋಹದ ಹಿಂದೆ ಅಡಗಿರುವ ಈ ಕಠೋರ ಸತ್ಯ ಇವತ್ತು ಬಯಲಾಗಲಿದೆ. ಹೌದು, ಮುಂಬರುವ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೈತ್ಯ ಘಟನೆ ಸಂಭವಿಸಲಿದೆ. ಇದನ್ನು ಕೇಳಿದ ಮೇಲೆ ನೀವು ಖಂಡಿತವಾಗಿಯೂ ಕೂಡ ಬ್ರಹ್ಮಾಂಡಕ್ಕೆ ಮತ್ತು ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸ್ತೀರಾ. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ಪ್ರತಿಯೊಂದು ಮಾತು 100ಕ್ಕೆ 100 ಸತ್ಯ ಅಂತ ಸಾಬೀತಾಗುತ್ತೆ. ಆದ್ದರಿಂದ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಅತ್ಯಂತ ಜಾಗರೂಕರಾಗಿ ಕೇಳಿ. ವಿಡಿಯೋವನ್ನು ಆರಂಭಿಸುವ ಮುನ್ನ ಭಗವಾನ್ ವಿಷ್ಣು ಮತ್ತು ದುರ್ಗಾದೇವಿಯ ನಿಜವಾದ ಭಕ್ತರು ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಜೈ ಮಾತಾದಿ ಅಥವಾ ಓಂ ನಮೋ ನಾರಾಯಣಾಯ ನಮಃ ಅಂತ ಭಕ್ತಿಯಿಂದ ಬರೀರಿ. ತಾಯಿ ದುರ್ಗೆಯ ಆಶೀರ್ವಾದ ನಿಮ್ಮ ಇಡೀ ಪರಿವಾರದ ಮೇಲೆ ಸದಾ ಇರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ನನಗೆ ಚೆನ್ನಾಗಿ ಗೊತ್ತು, ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಲ್ಲಿ ಒಂದು ನಿರಂತರ ಆತಂಕ, ಒಂದು ಭೀತಿ ಮತ್ತು ಅಸಮಾಧಾನ ಕಾಡ್ತಾ ಇದೆ. ಜೀವನದ ಜಟಿಲತೆಗಳು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ವಿರಕ್ತಗೊಳಿಸ್ತಾ ಇವೆ. ನಿಮ್ಮ ಸ್ವಂತ ಪರಿವಾರದಲ್ಲೇ ಅನಾವಶ್ಯಕ ಸೃಷ್ಟಿಯಾಗುತ್ತಿರುವ ಅಶಾಂತಿ, ಜಗಳಗಳು ಮತ್ತು ಕ್ಷುಲ್ಲಕ ಕಾರಣಕ್ಕೆ ಬರುವ ಕೋಪ ನಿಮ್ಮ ಶಕ್ತಿಯನ್ನು ಕುಸಿದುಕೊಳ್ತಾ ಇದೆ. ನೀವು ಅತ್ಯಂತ ಕೋಪದ ಸ್ವಭಾವದವರಾಗಿ ಬದಲಾಗ್ತಾ ಇದ್ದೀರಾ. ಆರ್ಥಿಕ ಸಮಸ್ಯೆಗಳು ಒಂದು ಕಡೆಯಾದರೆ, ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳು ನಿಮ್ಮನ್ನು ಮತ್ತಷ್ಟು ಕುಗ್ಗಿಸ್ತಾ ಇವೆ. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ಕೂಡ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋಗ್ತಾ ಇವೆ. ನೀವು ಒಂಟಿಯಾಗಿ ನಿಂತು ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸುತ್ತಾ, ಪರಿಸ್ಥಿತಿಯೊಂದಿಗೆ ಹೋರಾಡುತ್ತಾ ಬದುಕುವುದನ್ನು ಕಲಿತಿದ್ದೀರಿ. ಆದರೆ ನನ್ನ ಪ್ರೀತಿಯ ಮಿಥುನ ರಾಶಿಯ ಬಂಧುಗಳೇ, ಇವತ್ತು ನಾನು ನಿಮಗೆ ಅತ್ಯಂತ ಪ್ರಮುಖವಾದ ವಿಷಯವೊಂದನ್ನು ಹೇಳಲೇಬೇಕು. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಇಷ್ಟೆಲ್ಲ ಏರುಪೇರುಗಳು ಕೇವಲ ಕಾಕತಾಳೀಯವಲ್ಲ, ಅಥವಾ ಇದು ಸಾಧಾರಣವಾದ ಹಣೆಬರಹ ಕೂಡ ಅಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಜಾಲ ಇದೆ, ಒಂದು ಕಠೋರವಾದ ಷಡ್ಯಂತ್ರ ಇದೆ. ಹೌದು, ನಿಮ್ಮ ಸುತ್ತಮುತ್ತಲೇ ಇರುವ 3 ನಿರ್ದಿಷ್ಟ ಶತ್ರುಗಳು ನಿಮ್ಮ ಇಡೀ ಚಾರಿತ್ರ್ಯವನ್ನು ಧೂಳಿಪಟ ಮಾಡೋದಕ್ಕೆ ಮತ್ತು ನಿಮ್ಮ ಜೀವನವನ್ನು ದುಃಖದ ಕಡಲಿಗೆ ತಳ್ಳೋದಕ್ಕೆ ನಿರಂತರವಾಗಿ ಸಂಚನ್ನು ರೂಪಿಸ್ತಾ ಇದ್ದಾರೆ. ನೀವು ದಿನರಾತ್ರಿ ಕಷ್ಟಪಟ್ಟರೂ ಕೂಡ ನಿಮ್ಮ ಭಾಗ್ಯ ಯಾಕೆ ತೆರಿತಾ ಇಲ್ಲ, ಈಶ್ವರನು ನಿಮ್ಮ ಪ್ರಾರ್ಥನೆಯನ್ನು ಯಾಕೆ ಕೇಳ್ತಾ ಇಲ್ಲ ಅಂತ ನೀವು ಹತಾಶವಾಗಿ ಯೋಚಿಸ್ತಾ ಇರ್ಬೋದು. ಆದರೆ ವಾಸ್ತವ ಏನೆಂದರೆ, ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವುದು ನಿಮ್ಮ ಕರ್ಮವಲ್ಲ, ಬದಲಿಗೆ ಈ 3 ಗುಪ್ತ ಶತ್ರುಗಳ ಕಣ್ಣುಗಳು. ಅತ್ಯಂತ ಆಶ್ಚರ್ಯಕರ ಮತ್ತು ಆಘಾತಕಾರಿ ವಿಷಯ ಏನಪ್ಪ ಅಂದರೆ, ಈ ಶತ್ರುಗಳು ಎಲ್ಲೋ ಹೊರಗಿನವರು ಅಲ್ಲ. ಇವರು ನಿಮ್ಮದೇ ಎಂದು ನಂಬಿರುವ ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿರುವ ಸೋಗಲಾಡಿಗಳು. ಯಾರು ನಿಮ್ಮ ಮುಂದೆ ಅತ್ಯಂತ ವಿಶ್ವಾಸಾರ್ಹ ಮುಖವಾಡವನ್ನು ಧರಿಸಿದ್ದಾರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾ ಇದ್ದಾರೆ. ಅವರು ತಾವಾಗಿ ಬಂದು ನಿಮ್ಮ ರಹಸ್ಯಗಳನ್ನು, ನಿಮ್ಮ ಆಪ್ತ ವಲಯದಲ್ಲಿರುವ ಸೋಗಲಾಡಿಗಳು ಇವರು ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಯಾವಾಗಲೂ ನೋಡ್ತಾ ಇರ್ತಾರೆ. ಅವರು ತಾವಾಗಿಯೇ ಬಂದು ನಿಮ್ಮ ರಹಸ್ಯಗಳನ್ನು ಅರಿತುಕೊಂಡು, ನಿಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡು ನಿಮ್ಮ ಹಾದಿಗೆ ಕಲ್ಲನ್ನು ಹಾಕ್ತಾ ಇರ್ತಾರೆ. ಈ ಸತ್ಯ ನಿಮಗೆ ಗೊತ್ತಾದಾಗ ನಿಮ್ಮ ಮೈ ಜುಮ್ ಅನ್ನುತ್ತೆ, ನಿಮ್ಮ ಹೃದಯ ಒಡೆದು ಹೋಗುತ್ತೆ. ಆದರೆ ಮುಂಬರುವ 7 ದಿನಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ದಿನಗಳಾಗಿರುತ್ತೆ. ನೀವು ಕೈ ಇಸಿದುಕೊಳ್ಳುವ ಸಮಯ ಬರುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ಸಮಸ್ಯೆ ಹಣ ಅಥವಾ ಸಾಮಾಜಿಕ ಪ್ರತಿಷ್ಠೆಯ ಕೊರತೆಯಲ್ಲ. ನಿಮ್ಮ ನಿಜವಾದ ನೋವೆಂದರೆ ನಿಮ್ಮ ಹೃದಯದ ಆಳವನ್ನು, ನಿಮ್ಮ ಭಾವುಕತೆಯನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲದೆ ಇರೋದು. ನಿಮ್ಮ ಸುತ್ತಲೂ ಜನರಿದ್ದರೂ ಕೂಡ ನೀವು ಒಳಗೊಳಗೆ ಒಂಟಿತನವನ್ನು ಅನುಭವಿಸ್ತಾ ಇರ್ತೀರಾ. ನಿಮ್ಮ ಒಳಗಿನ ಒಂದು ನಿಷ್ಪಾತ ಮಗು ಸಣ್ಣ ವಿಷಯಗಳಿಗೂ ಕೂಡ ಆನಂದ ಪಡುತ್ತೆ ಮತ್ತು ಸಣ್ಣ ನೋವಿಗೂ ಕೂಡ ಕಣ್ಣೀರಿಡುತ್ತೆ. ಈ ಮುಗ್ಧತೆ ಜಗತ್ತು ನಿಮ್ಮ ದೌರ್ಬಲ್ಯ ಅಂತ ಭಾವಿಸಿದೆ. ನೀವು ಇನ್ನೊಂದು ಹಳೆಯದೊಂದು ಹಾಡು ನಿಮಗೆ ಮರೆತು ಹೋದ ಹಾಡು ಇದ್ದಕ್ಕಿದ್ದಂತೆ ನಿಮ್ಮ ಕಿವಿಗೆ ಬಿದ್ದರೆ ಅದನ್ನು ಸಾಧಾರಣ ವಿಷಯ ಅಂತ ನಿರ್ಲಕ್ಷ್ಯ ಮಾಡಿಬಿಡಿ. ಅದು ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಮಹಾ
ಸೂಚನೆಯಾಗಿದೆ. ಅದೃಷ್ಟದ ಬಾಗಿಲು ನಿಮಗೆ ತೆರೀತಾ ಇದೆ ಅಂತಲೇ ಅರ್ಥ. ಈ ಎಲ್ಲ ಗ್ರಹ ದೋಷಗಳು ಮತ್ತು ಶತ್ರುಗಳ ಬಾಧೆಯಿಂದ ಮುಕ್ತಿ ಪಡೆಯೋದಕ್ಕೆ ನಿಮ್ಮ ಭಾಗ್ಯದ ಬಾಗಿಲು ತಾನಾಗಿಯೇ ತೆರೆಯಲು ಇವತ್ತು ನಾನು ನಿಮಗೆ 2 ಮಹಾ ಚಮತ್ಕಾರಿ ಪರಿಹಾರಗಳನ್ನು ತಿಳಿಸಿಕೊಡ್ತೇನೆ. ಮೊದಲನೇದಾಗಿ, ಗುರುವಾರದ ದಿನ ನೀವು ಸ್ನಾನ ಮಾಡುವ ಬಕೆಟ್ ನೀರಿಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ಆ ನೀರಿನಿಂದ ಸ್ನಾನ ಮಾಡುವಾಗ ಮನಸ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಈ ಸರಳ ಉಪಚಾರದಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಏನಿದೆ ಅತ್ಯಂತ ಬಲಶಾಲಿಯಾಗುತ್ತೆ. ಗುರುಬಲ ಬಂದಾಗ ಸ್ಥಗಿತಗೊಂಡಿರೋ ಎಲ್ಲ ಕೆಲಸ ಕೂಡ ಆಗುತ್ತೆ. 2ನೇ ಪರಿಹಾರ, ಸೋಮವಾರ ಸಾಯಂಕಾಲ ಸಮಯದಲ್ಲಿ ಒಂದು ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಸಿದ್ಧಪಡಿಸಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ದಾನ ಮಾಡಿ. ಇನ್ನು ಮಿಥುನ ರಾಶಿಯ ಜನರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಧನ ಲಾಭವಾಗುವ ಒಂದು ನೂತನ ಮಾರ್ಗ ಕೂಡ ಸೃಷ್ಟಿ ಆಗ್ತಾ ಇದೆ. ನಿಮ್ಮ ಒಳ್ಳೆಯತನವನ್ನು ಯಾರೂ ಕೂಡ ಶೋಷಣೆ ಮಾಡೋದಕ್ಕೆ ಬಿಡಬೇಡಿ. ಸಮಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಕಠಿಣ ನಿರ್ಧಾರಗಳ ತೆಗೆದುಕೊಳ್ಳೋದನ್ನು ನೀವು ಕಲಿಬೇಕು. ಕೆಟ್ಟ ಸಂಪರ್ಕದಲ್ಲಿ ಮುಂದುವರಿಯೋದಕ್ಕಿಂತ ಒಂಟಿಯಾಗಿರೋದೇ ಮೇಲು ಅಲ್ವಾ? ಭಗವಂತ ನಿಮಗೆ ಒಳ್ಳೆ ಗುರು, ಭಗವಂತನೇ ಒಳ್ಳೆ ತಂದೆ, ಭಗವಂತನೇ ಎಲ್ಲ ಆಗಿರೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲರೂ ಕೂಡ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಆ ಪರಮಾತ್ಮನ ಕೃಪೆ ನಿಮ್ಮ ಜೀವನದಲ್ಲಿ ಹೆಜ್ಜೆ ಕೂಡ ನಡೆಸ್ಕೊಂಡು ಹೋಗುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.